50,000 ಹಂಚಬೇಕು. ಆಮೇಲೆ ಸಾಯಿ ಪ್ರಕಾಶ್ ಅವ್ರ ಶಿಷ್ಯ ಒಬ್ಬ ಇದ್ದಾನೆ, ಅವನ 1 ಲಕ್ಷ ತೊಗೊಬಿಟ್ಟಿದ್ದೀನಿ, ಅವ್ನು 10%. ಮುಗಿತಾನೆ ಇಲ್ಲ ಮನೆ. ಆಮೇಲೆ ಜಿ ಹೆಗ್ಡೆ ಅಂತ ಒಬ್ಬ ಇದ್ದ, ಅವನಂತ 1 ಲಕ್ಷ ತೊಗೊಂಡಿದ್ದೀನಿ, ಅವನಂತೂ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟ. ಜಗ್ಗೇಶ್ ಫಿಲಮ್ ಆ್ಯಕ್ಟ್ರು, ಲಕ್ಷ ಕೊಟ್ಟಿದ್ದೀನಿ ಸಾಲ ಅವನಿಗೆ ಅಂತ ಅವಮಾನ ಮಾಡ್ತಾನೆ. ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೀನಿ ನಾನು. ಮನೆಗೆ ಲೈಟೇ ಹಾಕಲ್ಲ, ಲೈಟ್ ಇಲ್ಲ ಆ್ಯಕ್ಚುಲಿ. ಎಲ್ಲ ಕರ್ಟನ್ಗಳು, ಒಂದೇ ಒಂದು ಬಾಗಿಲಿದೆ. ನಮ್ಮ ಚಿಕ್ಕ ಮಗ, ಅವನಿಗೆ ವಾಚ್ಮ್ಯಾನ್ ಥರ ಇಟ್ಟಿದ್ದೀನಿ. ಯಾರಾದರೂ ಸಾಲ ಕೊಡೋರು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳು ಅಂತ ಇಟ್ಟಿದ್ದೆ. ನಮ್ಮ ಎತ್ತಿರಾಜ್ ಅಂತ್ಕೊಂಡು ಡ್ಯಾಡಿ ಇಲ್ಲ ಅನ್ನೋನು, ಅದು ನಮ್ಮ ಸಿಗ್ನಲ್ಲು. ಈ ಥರ ಪರಿಸ್ಥಿತಿ. ಒಂದಿನ ತುಂಬ ಹತ್ಬಿಟ್ಟೆ ನಾನು, ಭಾಳ ಬೇಜಾರಾಗೋಯ್ತು ನನಗೆ. ಏನು ಇಷ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ, ಏನು ಬರೀ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು ಅಂದ್ಬಿಟ್ಟು ಡೋಂಟ್ ಬಿಲೀವ್. ರಾಯರು ಫೋಟೋ ತಲೆ ಚೆಚ್ಕೊಂಡ್ಬಿಟ್ಟೆ ನಾನು, ಕೋಪ ಬಂದ್ಬಿಡ್ತಾನೆ. ಬ್ಯೂಟಿಫುಲ್ ನಡೆಯುತ್ತೆ. ಒಂದು ಸಂಜೆ ಅಂದರೆ ಒಬ್ಬ ವ್ಯಕ್ತಿ ಬರ್ತಾನೆ, ಜೋರಾಗಿ ಧ್ವನಿನಲ್ಲಿ ಎದುರುಗಡೆಯವ್ರಿಗೆ ಅಡ್ರೆಸ್ ಕೇಳ್ತಾನೆ. ಇವರೇ ಇಲ್ಲಿ ಫಿಲಮ್ ಆ್ಯಕ್ಟ್ರ್ ಜಗ್ಗೇಶ್ ಅವ್ರ ಮನೆ ಯಾವುದೇ ಅಂತ ಕೇಳ್ತಾನೆ. ನಾವು ಇವತ್ತಿಗೆ ಯಾರೋ ಸಾಲಗಾರ ಬಂದ್ಬಿಟ್ಟ ಅಂತ ಫುಲ್ ಅದ್ರ ಬಿದ್ದೋಗ್ಬಿಟ್ಟೆ. ಅವ್ರು ನಮ್ಮ ಮನೆ ಡಾಕ್ಟರ್ ಆದಿಶೇಷ್ ಅಂತ. ಏನು ಪ್ರಾಬ್ಲಮ್ಮು, ಏನು ಹೇಳಿ ಅಂದ. ನಾವು ಫಿಲಮ್ ಅವರು ಒಂದು ಅವಾಗ ಧೈರ್ಯ ಬಂತು. ಟಕ್ಕಂತ ನಾನೇ ಬಾಗಿಲು ತೆಗೆದು ಹೋದೆ. ನಮಸ್ಕಾರ ಸರ್ ಅಂದೆ. ಹಾಂ ಜಗ್ಗೇಶ್ ಅವರೇ, ಎಲ್ಲೆಲ್ಲಿ ಹುಡ್ಕೋದು ನಿಮ್ಮನ್ನ? ಇಲ್ಲ ನಿಮ್ಮನೆ ಅಂದರು. ಹ್ಞೂ ಸರ್ ಇಲ್ಲೇ ಸರ್ ಮನೆ. ಹೌದಾ, ಭಾಳ ಸಂತೋಷ. ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ, ನಿಮ್ಮನ್ನ ಹಾಕ್ಕೊಂಡು. ಅಂದರೆ ರೋಮಾಂಚನ ಆಗ್ತಾಯಿದೆ ನನಗೆ. ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ನಾನು ಸರ್ ಬೇಡ ಸರ್ ಹೊರಗಡೆ. ಯಾಕೆ ಸರ್, ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ, ಎಲ್ಲ ಕರ್ಟನ್ಗಳು ಹಾಕಿದ್ದೀನಿ. ಆಮೇಲೆ ನೋಡ್ಬಿಟ್ಟು ಸಂಬಳ ಕಮ್ಮಿ ಕೊಟ್ಬಿಟ್ರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಅಂತ. ಪಾಪ ಅವ್ರು ಹಂಗೇ ನೋಡಿದ್ರು. ಇಲ್ಲಪ್ಪ ನಾನು ಆ ಥರ ಇಲ್ಲ, ನಾನು ಫಸ್ಟ್ ಪಿಕ್ಚರ್ ತೆಗಿತಾ ಇದ್ದೀನಿ, ಬಾ ಒಳಗಡೆಯಿಂದ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ಮನೆಯೆಲ್ಲ ತುಂಬ ಹರ್ಟಾಯ್ತು ಅವನಿಗೆ. ಎಷ್ಟು ಆನೆಸ್ಟ್ ಇದ್ದೀರಿ ನೀವು, ಫಿಲಮಲ್ಲಿ ಅಷ್ಟು ಚೆನ್ನಾಗಿ ನಗಿಸ್ತೀರಿ, ಇಲ್ಲಿ ಬಂದು ಎಷ್ಟು ಸತ್ಯ ಹೇಳಿದ್ರಿ, ನಂಗೆ ತುಂಬ ಸಂತೋಷ ಆಯಿತು ನಿಮಗೆ. 1 ನಿಮಿಷ ಅಂತ ಇಲ್ಲಿ ಗೋ ಔಟ್ಸೈಡ್, ಇಲ್ಲಿ ಬ್ರಿಂಗ್ ಬಂಡಲ್. ಅವಾಗ 5 ಲಕ್ಷ ಸಂಬಳ ನನಗೆ. ಒಂದೇ ಪೇಮೆಂಟ್ ಕೊಡ್ತಾನೆ. ಮುಂಚೆ ಎಲ್ಲ ಪಡೆದ್ರೆ ಹೆಂಗೆ ಕೊಡೋರು, ಅಡ್ವಾನ್ಸ್ 10,000, ಆಮೇಲೆ ಒಂದು 10,000, ಆಮೇಲೆ ಒಂದು 20,000, ಡಬ್ಬಿಂಗ್ ಇಟ್ಕೊಳ್ರಿ ಅಂದ್ಬಿಡು, ಫುಲ್ ಹಾಕ್ಬಿಡೋದು. ಏನು ಮಾಡೋಕ್ಕಾಗ್ತಾರೆ. 5 lakhs ಅದೇ ಪಿಕ್ಚರು ಜಗತ್ ಕಿಲಾಡಿ. ಆ ಪಿಕ್ಚರು 5 ಲಕ್ಷ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅದು ಏನು ಸಂತೋಷ ಆಗುತ್ತೆ ಗೊತ್ತಿಲ್ಲ. ಅದೇನೋ ಕೆಟ್ಟಲ್ಲೆಲ್ಲ ಕೊಟ್ಟರು, ಬ್ರೆಡ್ ಎಲ್ಲ ಮಾಡ್ಕೊಂಡು ತಿನ್ನೋದು. ಕೆನ್ವುಡ್ ಅಂತ ಇನ್ನೂ ಚೆನ್ನಾಗಿ ನಾಪ್ತಾ ಇದೆ. ಹಾಂ ಶ್ರೀನಿವಾಸ್ ತಿರ್ಗಾ ಓಡೋದ್ರ ಆಚೆ. 1 ನಿಮಿಷ ಬಂದೆ, ಏನಕ್ಕೆ ಹೋದ್ರು ಅಂತ ಇನ್ನೊಂದು ಬಂಡ ತಗೊಂಡ್ಬಂದರು. ಏನು ಸರ್ ಅಂತಂದೆ. ಇಲ್ಲ ಈ ಫಿಲಮ್ ಹಿಟ್ ಆಗಿಬಿಡುತ್ತೆ, ಆಮೇಲೆ ನಿಮಗೆ ಕೇಳಿದಾಗ ಜಾಸ್ತಿ ಮಾಡಿರ್ತೀನಿ, ಸೊ ಯು ಕೀಪ್ ದಿಸ್ ಅಮೌಂಟ್ ಆಲ್ಸೋ ಅಂತ ನಾನು ಕೊಡ್ತಾನೆ. ಅಂದರೆ ಒಂದೇ ದಿನದಲ್ಲಿ ನನಗೆ 12 ಲಕ್ಷ ದುಡ್ಡು ಕೊಟ್ಟು ಹೋಗ್ತಾನೆ. ಇದನ್ನು ಏನಂತ ಕರೀತಾರೆ? ಮಿರಾಕಲ್ ಅಂತಿರೋ, ರಾಯರು ಅಂತಿರೋ, ಟೈಮು ಅಂತಿರೋ. ಇವತ್ತವ್ರಿಗೆ ಅರ್ಥ ಆಗದೆ ಇದ್ದರು, ಇದು ಯಾವುದೋ ಸ್ಟೋರಿ ಹೇಳ್ತಾವನೆ ಕೇಳ್ರಪ್ಪ ಇವನಿಗೆ ಅಂತಾರೆ. ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಗೊತ್ತು. ಕುಡಿದೇ ಇತ್ತು ಒಂದು ಬಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ, ಅದು ಯಾವುದೋ ಡಬ್ಬ ಥರ ಇದೆ, ಏನ್ರಿ ಅದು ಕರ್ರಗಿದೆ, ಆಮೇಲೆ ಹಾಲಾಕರೆ ಮಾತ್ರ ಕಲರ್ ಬರುತ್ತೆ, ಕುಡಿದ್ಬಿಟ್ರೆ ತಲೆನೋವು ಹೋಗ್ಬಿಡುತ್ತೆ. ವಾದ ಮಾಡ್ತಾನೆ, ಅವ್ನು ಗೊತ್ತಿಲ್ಲ. ಇದೇ ಜಗತ್ತು. ಗೊತ್ತಿರೋನಿಗೆ ಗೊತ್ತಿದ್ದಿದ್ದವನಿಗೆ. ಈ ಥರ ನನ್ನ ಬದುಕಲ್ಲಿ ಆದಂಥದ್ದು. ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡವನು 3 ಮುಗಿಸ್ತೀನಿ. ಶ್ರೀಗಳು ಹೋಗಿ ಕೇಳ್ಕೊಂತೀನಿ, ನೀವು ಬರಬೇಕು ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು, ಒಂದು ಹಳ್ಳಿ ಥರ ಕಟ್ಟಿದ್ದೀನಿ ನನ್ನ ಮನೆ ಪ್ಲೇಸ್ ಅಂತ. ಇಲ್ಲಪ್ಪ ನಾನು ತುಂಬ ಪ್ರೋಗ್ರಾಮ್ ಇದೆ ಬರೋಕ್ಕಾಗಲ್ಲ ಅಂದರು. ಈವ್ನಿಂಗ್ ಆಗೋಯ್ತಲ್ಲ, ನೀವು ನಂಬಲ್ಲ, ಅವರಿಗೆ ರಾಯರು ಪ್ರೇರಣೆ ಆಗುತ್ತೆ. ನೀವು ಹೋಗ್ಬೇಕು ಅವ್ರ ಮನೆ, ಪೆಟ್ಟಿಗೆ ಸಮೇತ ಹೋಗ್ಬೇಕು. ಇಮಿಡಿಯೇಟ್ ಫೋನ್ ಬರುತ್ತೆ ನನಗೆ ಲ್ಯಾಂಡ್ಲೈನ್ಗೆ. ಏನು ರಾಯರು ಕಂಪ್ಲೇಂಟ್ ಮಾಡಿದ್ದೇನೋ ನೀನು, ನನ್ನ ಕನ್ಸಲ್ಲಿ ಬಂದು ಹೇಳ್ತೀರ ಬರ್ತಾ ಇದ್ದೀನಿ ಅಂದರು. ಆವಾಗ ಓಡೋದು ರಾಜ್ಕುಮಾರ್ ಅವ್ರ ಮನೆಗೆ ಓಡೋಗಿ, ಅಣ್ಣ ಹಿಂಗೆ ಬರ್ತಿದೆ ಮಂತಾದಿಂದ ಪೆಟ್ಟಿಗೆ ತಾವು ಬರಬೇಕು ಅಂದೇ. ಬರ್ತೀನಿ ನಡೆಯ ಅಂದ್ಬಿಟ್ಟು ಪಾಪ ಪಾರ್ವತಮ್ಮ ಅವರು ಬರ್ತಾರೆ. ಅವ್ರು ಬರೋಕ್ಕೋ ಇವ್ರು ಬರೋಕ್ಕೋ ಒಂದೇ ಆಗಿ ನಾವು ಮತ್ತು ಅಣ್ಣವರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಒಳಗಾಗುತ್ತೆ. ಆ ಥರ ಆಗುತ್ತೆ. ಆಮೇಲೆ ಏನೋ ನಂಗೆ ಅನ್ನಿಸ್ತು, ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದೆ ರಾಯರದು, ಆ ಕಾಲದಲ್ಲಿ ಪೇಂಟ್ ಮಾಡಿರೋದು. ಅಣ್ಣವ್ರಿಗೆ ಹೇಳಿದೆ, ಅಣ್ಣ ನೀವು ಅದನ್ನು ನೋಡಿದ್ದೀರಾ ಅಂತ ಕೇಳಿದೆ. ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದು ಯಾವುದೋ ಅಂತ. ಆಮೇಲೆ ಸ್ವಾಮಿಗಳೇ ತೋರಿಸಿ ಪಾಪ ಪೆಟ್ಟಿಗೆ ತೆಗೆದು ತೋರಿಸ್ತು. ದಿಗ್ಭ್ರಾಂತರಾದ್ರು ಅಣ್ಣವ್ರು ನೋಡಿ. ಅದನ್ನು ಶಾಡೋ ಥರ ಇರುತ್ತೆ ಅವಾಗೆಲ್ಲ, ಆ ಕಾಲದಲ್ಲಿ ಏನು ಬ್ಲ್ಯಾಕಿಶ್ ಆಗಿ ನಾನು ಶಾಡೋ ಥರ ಇರುತ್ತೆ. ಹಾಗೆ ಅದನ್ನು ಮುಗಿಸ್ತೀನಿ. ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ, ಎಲ್ಲವೂ ಹಿಟ್ ಆಗ್ತವೆ. ಹೊಟ್ಟೆ ತುಂಬ ಊಟ ಸಿಗುತ್ತೆ, 2 ಸಿಗುತ್ತೆ. ಅದ್ಭುತವಾಗಿ ಎಲ್ಲವೂ ಭಗವಂತ ಕೊಡ್ತಾನೆ. ಇದು ದಿಸ್ ಇಸ್ ದ ಬ್ಯೂಟಿ ಆಫ್ ರಾಯರು.
ಏನಂದರೆ ನಮ್ಮಮ್ಮ ಹೇಳೋದು ಅಷ್ಟೇ ಬ್ಲೈಂಡಾಗಿ ನಮ್ಮದೇನಲ್ಲ. ಇವತ್ತು ಹೆಂಗಿದೆ ಅಂದರೆ ಅವ್ರು ಸ್ಮರಣೆ ಮಾಡೋದು ಕಣ್ಣಲ್ಲಿ ಇವತ್ತು ಅಷ್ಟು ಆನಂದ ಆಗುತ್ತೆ ನನಗೆ. ಇವತ್ತು ನನ್ನ ದೆಹಲಿ ಮನೆಯಲ್ಲಿ ಪರಿಮಳ ಗ್ರಂಥ ಇಟ್ಟಿದ್ದೀನಿ, ನಮ್ಮ ಮನೆಯಲ್ಲೂ ಇಟ್ಟಿದ್ದೀನಿ. ಅವೆರಡು ಪೂಜೆ ಮಾಡಿದೆ, ಶಿವ ಪೂಜೆ ಮಾಡಿದೆ. ನಾನು ಅದಕ್ಕೆ ಏನೇನು ಬೇಕೋ ಮಾಡಿದೆ. ನಾನು ಇವತ್ತು ಆಚೆ ಹೋಗೋದಿಲ್ಲ. ಹಾಗೆ ನಂಬಿಕೆ ಎಂಬತಕ್ಕದ್ದು ದೊಡ್ಡ ದೇವರು. ಇದನ್ನೇ ಕವಿ ಭಾರತೀಯರು ಅಂತ ಮಾತು ಹೇಳ್ತಾರೆ ತಮಿಳಲ್ಲಿ. ಯಾರಿಗೆ ನಂಬಿಕೆ ಅನ್ನೋದು ಇರುತ್ತೆ ಅವ್ನು 4 ಬಾರಿ ಗೆಲ್ತಾನೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತಾರೆ ಅವ್ರ ವರ್ಡ್. ಹಾಗೆ ನಂಬಬೇಕಷ್ಟೇ. ಇನ್ನು ಶ್ರೀಗಳ ಬಗ್ಗೆ ಏನು ಹೇಳೋದು, ಅವರು ಆ ಕ್ಷೇತ್ರನ ಅಲ್ಲಿ ಅವರು ಪದಾರ್ಪಣೆ ಮಾಡಿದ ಮೇಲೆ